ನೋಡಿ ಇಲ್ಲಿ ಹಂಗೆ ಹೇಳ್ತಾ ಇದ್ದಂಗೆ ಇಲ್ಲಿ ಕಲ್ಲು ಯಾರ ಮಗಳು ಹೇಳು ಅಲ್ಲಿಗೆ ಬರ್ಬೇಕಿತ್ತು, ಅದು ಅಲ್ಲಿಗೆ ಬಂದು ನಿಂತು ಮುಗೀತು ಅಲ್ವಾ ಚಿನ್ನ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಬೆಳಿಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಅಂದ್ರೆ ಇವತ್ತು ನಾವು ಔಟ್ ಸೈಡ್ ಹೋಗ್ತಾ ಇದ್ದೀವಿ. ಸಡನ್ ಆಗಿ ನಂಗೆ ಆಕ್ಚುಲಿ ಒಂದು ನೆನಪಾಯ್ತು. ನೀವು ತಮ್ಲೈನ್ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ? ಎಸ್, ನಾವು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ದಿಸ್ ಇಸ್ ಮೈ ಟುಡೇಸ್ ಔಟ್ಫಿಟ್ ಟೆಂಪಲ್ಗೆ. ಜಸ್ಟ್ ಹೊರಟ್ವಿ, ಏನೋ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು, ಅಂದರೆ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಹಂಗಾಗಿ ಈಗ ಹೊರಡ್ತಾ ಇದ್ದೀವಿ. ಪೆಟ್ರೋಲ್ನ ಹಾಕ್ಸಿ. ಸೊ ನೆಕ್ಸ್ಟ್ ಬ್ರೇಕ್ಫಾಸ್ಟ್, ನೆಕ್ಸ್ಟು ಟೆಂಪಲಿಗೆ ಹೋಗೋದು. ತುಂಬ ಹೊಟ್ಟೆ ಹಶ್ವಾಗಿದೆ ನನಗೆ. ಆ್ಯಕ್ಚುಲಿ ದೇವರು ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಒಂಥರ ಪೀಸ್ಫುಲ್ ಅಂತ ಅನ್ಸುತ್ತೆ ನನಗೆ. ಫಾರ್ ಎಕ್ಸಾಂಪಲ್, ಇವಾಗ ಮೂವಿಗೆ ಹೋಗೋದು ಇಲ್ಲ ಅಂದರೆ ಟೆಂಪಲ್ಗೆ ಹೋಗೋದು, ನೀನು ಯಾವ್ದು ಚೂಸ್ ಮಾಡ್ತೀಯಾ ಅಂತ ಕೇಳಿದ್ರೆ ನಾನು ಟೆಂಪಲ್ ಅಂತಾನೆ ಚೂಸ್ ಮಾಡ್ತೀನಿ. ನೋಡಿ, ನಾವು ಹೋಗ್ತಿರೋದಕ್ಕೂ ಅದಕ್ಕೂ ಎಷ್ಟು ಒಳ್ಳೆ ಸಾಂಗ್ FM ಅಲ್ಲಿ ಬರ್ತಾ ಇದೆ. ಫಸ್ಟ್ ಸಾಂಗ್ ಅದು ಬಂತು, ಸೂಪರ್ ಅಲ್ಲ? ನೈಸ್ ನೈಸ್ ನೈಸ್. ಆಕ್ಚುಲಿ ಸ್ಟೀಲ್ ಇದನ್ನ ನೋಡ್ರೆ ನಮ್ಮ ಮನೆನೇ ನೆನಪಾಗುತ್ತೆ, ನಮ್ಮ ಶಾಪ್ ಒಂಥರ. ಸ್ಟೀಲ್ ಅಂಗಡಿ ಓನರಲ್ಲ ಕಣೋ, ಅಲ್ಲ ಅದೇ ಹಾರ್ಡ್ವೇರ್ ಶಾಪ್ ಓನರ್. ಅದು ಸ್ಟೀಲೇ ಮೇನ್ ತಾನೆ ನಿಮಗೆ ತುಂಬಾ ಹಾಕ್ಸೋದು ನೀವು ಎಲ್ಲ ಮಿಕ್ಸ್. ಅದೇ ಮಿಕ್ಸ್ ಒಟ್ಟು ಎಂಟರ್ಪ್ರೈಸಸ್. ನೈಸ್ ನೈಸ್. ನೋಡಿ ಇಲ್ಲಿ ಹಂಗೆ ಹೇಳ್ತಾ ಇದ್ದಂಗೆ ಇಲ್ಲಿ ಕಲ್ಲು. ನನಗೆ ಆಕ್ಚುಲಿ ಅದೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ನನಗೆ ಅದನ್ನ ನೋಡಿನೇ ಅಂತ ಅನ್ಸುತ್ತೆ. ಇಲ್ಲಿ ಎಲ್ಲೇ ಹಾರ್ಡ್ವೇರ್ ಶಾಪ್ ಇರ್ಲಿ ಇಲ್ಲ ಸಿಮೆಂಟ್ ಇಂದಿರ್ಲಿ, ಏನೇ ಒಂದು ಈ ಥರ ಹಿಂಗಿರ್ಲಿ, ಹಿಂಗೆ ನಂಗೆ ಅದೇ ಥಿಂಕ್ ಬರ್ತಿರುತ್ತೆ. ಇವ್ರು ಹಿಂಗೆ ಮಾಡಿದಾರಲ್ವಾ, ಇದ್ರ ಮೇಲೆ ಈ ಥರ ಇಟ್ಟಿದ್ದಾರೆ, ಹಂಗೆ ಇಟ್ಟಿದ್ದಾರೆ, ಟಕ್ ಅಂತ ಅಬ್ಸರ್ವೇಷನ್ ಆಗುತ್ತೆ. ಇಲ್ಲ, ನಾವು ಹಂಗೆ ಮಾಡಿದ್ದೀವಿ ಆ್ಯಕ್ಚುಲಿ. ಅಂದರೆ ನನಗೆ ಇನ್ನೂ ಸ್ಪೆಷಲ್ ಆಗಿ ಏನಾದ್ರು ಮಾಡ್ಬೋದಾ ಅಂತ ನಾನು ನೋಡ್ತಾ ಇರ್ತೀನಿ. ಸೇಮ್ ನೋಡಿ ಇಲ್ಲಿ ತೋರಿಸ್ನಲ್ಲ, ಇಲ್ಲಿ ಸೇಮ್ ಹಾರ್ಡ್ವೇರ್ ಶಾಪ್ ಅಂದರೆ ಅದೇ ಈ ಥರ ಇರುತ್ತೆ. ಇನ್ನೂ ಏನಾದ್ರು ಎಕ್ಸ್ಟ್ರಾ ಚೇಂಜಸ್ ಏನಾದ್ರು ಮಾಡ್ಬೋದಾ ಅಂತ ನನಗೆ ತಲೆ ಓಡ್ತಾ ಇರುತ್ತೆ. ಯಾರ ಮಗಳು ಹೇಳು? ಸಿಮೆಂಟ್ ಅಂಗಡಿ ಗಂಗಾಧರ್. ಬರೀ ಗಂಗಾಧರ್ ಅಲ್ಲ, ಫೇಮಸ್ ಆಗಿರೋದೇ ಸಿಮೆಂಟ್ ಅಂಗಡಿ ಗಂಗಾಧರ್. ಯಾರು ಕೇಳಿದ್ರು ಹಂಗೆ ಅಂತಾರೆ, ಹೇಳೋದು ಸಿಮೆಂಟ್ ಅಂಗಡಿ ಗಂಗಾಧರ್ ಅಣ್ಣ. ಬಟ್ ಇನ್ನೂ ನನ್ನ ತಲೆ ಏನೋ ಇದೆ, ನೋಡ. ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹನೂ ಇರಬೇಕು. ಓಕೆ, ಲೆಟ್ಸ್ ಸಿ. ನನಗೆ ತುಂಬ ದಿನದಿಂದ ನಾನು ಟೆಂಪಲ್ಗೆ ಹೋಗಿಲ್ಲ. ಮನೆಯಲ್ಲಿ ಯಾವಾಗಲೂ ಪೂಜೆ ಮಾಡ್ತಾ ಇರ್ತೀನಿ, ಬಟ್ ಟೆಂಪಲ್ ದೂರ ಟೆಂಪಲ್ ಕರ್ಕೊಂಡು ಹೋಗ್ತಿರೋದು ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೆ ಈ ಟೆಂಪಲ್ ತುಂಬಾ ದೂರ ಇರೋ ಟೆಂಪಲ್ಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೊರಟಿರೋದು ಈಗ ಅಲ್ಲ. ಏನೇನೋ ಇದ್ ಮಾಡ್ತೀವಂತೆ, ಒಂದಿನ ದೇವಸ್ಥಾನಕ್ಕೆ ಅದೇ ಚೆನ್ನಾಗಿರುತ್ತೆ ಅಂತ. ಬಟ್ ಆ ಟೆಂಪಲ್ ಅಂದ್ರೆ ಅದು ಇದೇ ಬೇರೆ. ಆಂಜನೇಯ ಟೆಂಪಲ್ ಆಕ್ಚುಲಿ ನನಗಿನ್ನ ಖುಷಿ ಗೊತ್ತು. ಅಲ್ಲಿಗೆ ಹೋದ್ರೆ ಆಗುತ್ತೋ ಬಿಡುತ್ತೋ, ಅದು ಒಂದು ವೈಬ್ ಸಿಗತ್ತೆ, ನಮ್ ಧರ್ಮಸ್ಥಳ ತರ ಅಲ್ವಾ. ಬಟ್ ಅದು ನಮಗೊಂದು ಬೇಡ್ಕೊಂಡಿದ್ದು ಏನೋ ಒಂದು ದೊಡ್ಡದು ಆಯ್ತು. ಅದು ಯಾವ ರೂಪದಲ್ಲಿ ಆಯ್ತು ಅಂದ್ರೆ, ಅದ್ ನಾವು ಕೇಳ್ಕೊಂಡಿದ್ದು ಅಲ್ಲಿಗೆ ಬರ್ಬೇಕಿತ್ತು, ಅದು ಅಲ್ಲಿಗೆ ಬಂದು ನಿಂತು ಮುಗೀತು ಅಲ್ವಾ ಚಿನ್ನ? ನನಗೆ ಅಲ್ಲಿ ಬಂದಿದ್ದು ಇಲ್ಲಿ ಬಂದಿದ್ದು ಅಲ್ಲ ಚಿನ್ನ, ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಅದನ್ನ ಹೆಂಗೆ ಹೇಳಿ ನಾನು. ಈಗ ನಾವು ಕೇಳ್ಕೊಂಡಿದ್ದು ಬಂದು ಏನು ಕೇಳ್ಕೊಂಡಿದ್ದು ಏನಿಲ್ಲ, ಸಿಂಪಲ್ ಆಗಿ ನಾವೇನೋ ಹಿಂಗ್ ಕೇಳ್ಕೊಂಡಿದ್ವಿ, ಅದು ಇನ್ನ ಚೆನ್ನಾಗ್ ಆಯ್ತು ಅಷ್ಟೇ. ಇನ್ನೊಂದೇನಾಯ್ತು, ನೀನು ಹಂಗೆ ಹೇಳಿದ್ದು. ಅದ್ ಹೇಳಕ್ ರೆಡಿ ಇಲ್ಲ ನೀನು. ನೀನೇ ಹೇಳಕ್ ರೆಡಿ ಇಲ್ಲ, ನನಗೆ ಹೇಳ್ತಾಳ ಅದು ಇನ್ನೊಂದಾಯ್ತು ಅಂತ. ಅದು ಚೆನ್ನಾಗ್ ಆಯ್ತು ಅಷ್ಟೇ. ಅಷ್ಟೇ. ಇನ್ನೊಂದೇನು ಅಂತಂದ್ರೆ, ಪೇರೆಂಟ್ಸಿಗೆ ಮತ್ತೆ ದೇವರಿಗೆ ಅದೆಲ್ಲ ಒಂಥರ ರೆಸ್ಪೆಕ್ಟ್ಫುಲ್, ಎಲ್ಲದಕ್ಕೂ ಒಂದು ಇಂಪಾರ್ಟೆನ್ಸ್ ಅಂತ ಇದೆ. ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆವಾಗ ಎಲ್ಲರನ್ನು ಹಿಂಗೆ ರೆಸ್ಪೆಕ್ಟ್ ಮಾಡ್ತೀವೋ ನಮಗೂ ಕೆಲಸ ಈಸಿಯಾಗಿ ಆಗುತ್ತೆ. ಅದು ಯಾವುದೇ ಆಗಿರ್ಬೋದು. ನನಗಂತೂ ನನ್ನ ಇಡೀ ಒಂದು ಇದರಲ್ಲಿ
ದಿವಸದಲ್ಲಿ ನನಗೆ ಏನೇನು ಬೇಕೋ ಎಲ್ಲ ಸಿಕ್ಕಿದೆ, ಏನೇನು ಬೇಕೋ ಎಲ್ಲ ಆಗ್ತಾ ಇದೆ, ನನಗೆ ಇಷ್ಟಪಟ್ಟಿದ್ದೆಲ್ಲ ಆಗುತ್ತೆ ಆಯಿತಾ. ಫಾರ್ಮುಲಾ ಇಷ್ಟೇ, ದೊಡ್ಡವರಿಗೆ ಮೀನ್ಸ್ ನಮ್ಮ ಪೇರೆಂಟ್ಸಿಗೆ ಮತ್ತು ದೇವರಿಗೆ ಎಷ್ಟು ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಜೊತೆಗೆ ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ಯಾವುದು ಈಸಿಯಾಗಂತೂ ನಂಗೆ ಯಾವುದು ಸಿಕ್ಕಿಲ್ಲ, ಎಲ್ಲ ಎಫರ್ಟ್ ಈ ಮೂರಿಂದ ಫಾರ್ಮುಲಾ ಯೂಸ್ ಮಾಡೋದ್ರಿಂದ ನನಗೆಲ್ಲ ಸಿಗತ್ತೆ. ಈಗ ಇನ್ನೊಂದೇನು ಗೊತ್ತಾ, ಖುಷಿ ಕೇಳೋಣ. ಖುಷಿ ಈಗ ಹೋಗ್ತಿದೀವಲ್ಲ ಟೆಂಪಲ್, ನೀನು ಎಷ್ಟು ಸತಿ ಹೋಗಿದ್ಯಪ್ಪ ಫ್ರಾಂಕ್ ಆಗಿ ಹೇಳ್ಬೇಕು? ಎರಡೇ ಸಲ ಎರಡೇ ಸತಿ ಎರಡೇ ಸಲ ನಾನು ಕಟ್ಟಿದ್ದಲ್ಲಿ. ಅಯ್ಯೋ ಮತ್ತೆ ಅವಾಗ ಎಷ್ಟು ಸತಿ ಹೇಳ್ತಿದ್ದ ಖುಷಿ, ನನಗೆ ಗೊತ್ತಾಗಿದೆ ಖುಷಿಯಿಂದ. ಚಿನ್ನು ಹೋಗಿದ್ದ 2 ಸಲ, ಸಾರಿ ಹಂಗಿದ್ರೆ ಅದು ವ್ರತ ಕಟ್ಟದ್ಮೇಲೆ ಅದು ಇಷ್ಟ ದಿನ ಆದ್ಮೇಲೆ 4 ಸಲ ಹೋಗ್ಬೇಕು ಅಂತ ಇರುತ್ತೆ. ಹಂಗಿದ್ರೆ ನಾನು ಒಂದ್ 20 ಸಲ ಹೋಗಿನಿ. ಅದನ್ನೇ ಮತ್ತೆ ಕೇಳಿದ್ದೆ. ನೀನ್ ಹಂಗ್ ಕೇಳ್ತಾ ಇದೀಯ, ನಾನು ಅದು ವ್ರತ ಕಟ್ಟಕ್ ಹೋಗ್ತಾರಲ್ಲ ಆ ಇದು ಕೌಂಟ್ ತಗೊಂತಾ ಇದೀನಿ. ಹಂಗಂದ್ರೆ ಒಂದ್ 20 ಸಲ ಹೋಗಿನಿ ಚಿನ್ನು ಅಷ್ಟೇ. ಫಸ್ಟ್ ಟೆಂಪಲ್ ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಇವತ್ತು ನನ್ನ ಈ ಒಂದು ವ್ಲಾಗ್ ನಲ್ಲಿ ಸಿಗುತ್ತೆ. ಬಟ್ ಇಲ್ಲೇ ನಿಯರ್ ಬೈ ಎಲ್ಲಿ ಯಾರು ಇದ್ರೆ ಆ ಒಂದು ಟೆಂಪಲ್ಗೆ ಹೋಗಿ ಬರೋದ್ರಲ್ಲಿ ತಪ್ಪೇ ಇಲ್ಲ. ಎಲ್ಲ ಟೆಂಪಲ್ಸ್ಗೂ ಹಿಂಗೆ ಹೋಗ್ತಿದೀವಿ ಅಂತ ಅಂದ್ರೆ ಇದೊಂಥರ ಪವರ್ಫುಲ್ ಟೆಂಪಲ್. ಸೊ ಹಂಗಾಗಿ ಮಿಸ್ ಮಾಡದೆ ಹೋಗಿ ಬಂದ್ರೆ ಒಳ್ಳೇದಾಗತ್ತೆ ಎಲ್ಲರಿಗೂ. ಆಗ್ಲೂ ಖುಷಿ ಟೀ ಶರ್ಟ್ಸ್ ಜಾಸ್ತಿ ಹಾಕೊಂತ ಇದ್ರು, ಅದ್ರಲ್ಲೂ ಫುಲ್ ವಾರ್ಮ್ ಅಂತೂ ಹಾಕೊಂತಾನೆ ಇರ್ಲಿಲ್ಲ ಜಾಸ್ತಿ ಅಲ್ವಾ. ಇವತ್ ಯಾಕೆ ಫುಲ್ ವಾರ್ಮ್ ಹಾಕೊಂಡ್ರು ಇಲ್ಲಿ ತನಕ ಹಾಕೊಂತೀನಿ, ಸ್ಲೀವ್ಸ್ ಫುಲ್ ಫೋಲ್ಡ್ ಮಾಡಿರ್ತೀನಿ. ಯಾಕೆ ಇವತ್ತು ಇಷ್ಟು ಫುಲ್ ವಾರ್ಮ್? ಯಾಕೆ ನಿನ್ನೆ ನಿಮ್ಮ ಪ್ರತಿಯವರು ನಮ್ಮ ಕೈನ ಧ್ವಂಸ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಕೈನೆಲ್ಲ ಕೈಯಲ್ಲಿರೋ ಏರ್ನ ನೋಡಿ, ಇಲ್ಲಿ ಫುಲ್ ವ್ಯಾಕ್ಸಿಂಗ್ ಮಾಡ್ಬಿಟ್ಟಿದ್ದಾರೆ. ವ್ಯಾಕ್ಸಿಂಗ್ ವಿಡಿಯೋ ಸಕ್ಕತ್ತಾಗಿದೆ, ಅಪ್ಲೋಡ್ ಮಾಡಿದೀವಿ ನೋಡಿ. ಇದು ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಆಗಿದೆ ನೋಡಿ, ಸಕ್ಕತ್ ನಗ್ತೀರಾ, ಮಜಾ ಬರುತ್ತೆ. ಸಾಕಾಗಿದೆ, ನಾನು ಅನ್ಭವಿಸ್ತೀನಿ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಗೈಸ್ ಆ ಒಂದು ವಿಡಿಯೋ. ನಾನು ಎಂಜಾಯ್ ಮಾಡಿದೆ, ಸಕ್ಕತ್ತಾಗಿತ್ತು. ಖುಷಿ ಎಂಜಾಯ್ ಮಾಡೋದ್ ಮಾತ್ರ ಮಿಸ್ ಮಾಡ್ಬಿಡಿ ಗೈಸ್. ನೋಡಿ ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಷ್ಟು ಬಂದ್ವಿ. ನಿಯರ್ ಇನ್ನೆಷ್ಟು ಕಿಲೋಮೀಟರ್ ಇದೆ? ಬಂತು ಕಣೋ ದೇವಸ್ಥಾನ. ಬಂದೇ ಬಿಡೋದು ದೇವಸ್ಥಾನ. ತಿಂಡಿನೇ ತಿನ್ಲಿಲ್ಲ, ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ ಅಂತ ತಿಂಡಿ ತಿಂದಿಲ್ಲ. ಯಾಕೆ ಅಂದ್ರೆ 1 o'clockಗೆ ದೇವಸ್ಥಾನ ಕ್ಲೋಸ್. ಸೊ ಹಂಗಾಗಿ ಅಂಡ್ ರಶ್ ಇದೆ ರೋಡು, ಸಖತ್ ರಶ್ ಇದೆ ರೋಡು. ಈ ರಶ್ ಅಪ್ಪ, ಕಾರಲ್ಲಿ ನಿಲ್ಸಿ ನಡ್ಕೊಂಡು ಹೋಗ್ತಾ ಇದೀವಿ, ಅಷ್ಟು ರಶ್ ರೋಡು. ಟೈಮ್ ನೋಡಿದ್ರೆ ತುಂಬಾ ಟೈಮ್ ಆಗಿದೆ, ಇನ್ನ ಒಂದು 20 ಮಿನಿಟ್ಸ್ ಇದೆ, ಇನ್ನ ಆಲ್ಮೋಸ್ಟ್ 20 ಮಿನಿಟ್ಸ್ ಇದೆ. 100 ರೂಪಾಯಿ ಅಂತ ಇದಕ್ಕೆ, ಒಂದು ಮೊಳ ಇದಕ್ಕೆ, ಮತ್ತೆ ಇದು ಹಾರ ಇದಕ್ಕೆ 100 ರೂಪಾಯಿ, 2 ಸೇರಿ. ನಾವು ಜಸ್ಟ್ ಈಗ ದೇವಸ್ಥಾನ ರೀಚ್ ಆದ್ವಿ. ನೋಡಿದ್ರೆ ಎಷ್ಟು ರಶ್ಶು ಅಂದ್ರೆ ರಶ್ಶು. ನಾವು ಆಕ್ಚುಲಿ ಇಲ್ಲಿ ಕಾಯಿ ಕಟ್ಟಬೇಕು ಅಂತ ಬಂದಿದ್ದು. ಇಲ್ಲಿ ಕಾಯಿ ಕಟ್ಟೋದೇ ಒಂದು ಫೇಮಸ್. ಯಾಕೆ ಅಂತಂದ್ರೆ ನಾವು ಕಾಯಿ ಕಟ್ಟಿದ್ರೆ ನಾವು ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ. ಅಷ್ಟು ಕ್ಯೂನಲ್ಲಿ ನಿಂತು ಕೊನೆಗೂ ಕಾಯಿ ತಗೊಂಡ್ವಿ. ಸೊ ಕಾಯಿ ತಗೊಂಡು ಅಲ್ಲೋಗಿ ಬಿಲ್ ಹಾಕ್ಸಿ ಬಂದ್ರೆ ಅವರು ನಂಬರ್ ಬರ್ಕೊಡ್ತಾರೆ ಕಾಯಿಗೆ. ಕಾಯಿ ನಂಬರ್ ಬರ್ಕೊಟ್ಟಾದ್ಮೇಲೆ ಇಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಬೇಕು. ಕಾಯಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವೀಗ ಇದನ್ನ ತಗೊಂಡೋಗಿ ಕಾಯಿನ 3 ರೌಂಡು ಈ ಆಂಜನೇಯ ಸ್ವಾಮಿನ ಪ್ರದಕ್ಷಿಣೆ ಹಾಕ್ಬೇಕು. ಸೊ ಪ್ರದಕ್ಷಿಣೆ ಎಲ್ಲ ಹಾಕಿ ಮತ್ತೆ ಒಂದ್ಸತಿ ಪೂಜೆ ಮಾಡಿ ಆ ಕಾಯಿನ ಕಟ್ಟಬೇಕು. ಕಾಯಿನ ಕಟ್ಟಿ ಇದನ್ನ ಕೊಡ್ತಾರೆ ದಾರನ, ಆರೆಂಜ್ ಕಲರು. ಸೊ ಅದನ್ನು ಇಬ್ರು ಕೈಗೂ ಕಟ್ಕೊಂತೀವಿ, ಯಾಕೆಂದ್ರೆ ಇಬ್ರು ನಾವು ಕಾಯಿ ಕಟ್ಟಿರೋದು. ಸೊ ಹಂಗಾಗಿ ಇಬ್ರು ಕಟ್ಕೊಂತೀವಿ. ಸೊ ಕಟ್ಟಿ ಮತ್ತೆ 16 ರೌಂಡು ಪ್ರದಕ್ಷಿಣೆ ಹಾಕ್ಬೇಕು. ಸೊ 16 ಪ್ರದಕ್ಷಿಣೆ ಹಾಕಿದ್ರೆ ಅಲ್ಲಿಗೆ ಮುಗೀತು ಇವತ್ತಿನ ಕೆಲಸ. ಬಟ್ ಆದ್ರೆ 16 ದಿನದ ಒಳಗಡೆ ಮತ್ತೆ 3 ಸತಿ ಈ ದೇವಸ್ಥಾನಕ್ಕೆ ಬಂದು ಹೋಗ್ಬೇಕು. ನೆಕ್ಸ್ಟ್ ಕೊನೆ ಶನಿವಾರ ನಾವೇನ್ ಮಾಡ್ಬೇಕು, ಅಲ್ಲಿ ಕಟ್ಟಿರೋಂತಹ ಕಾಯಿನ ಅದನ್ನ ತೆಗಿಬೋದು. ತಗೊಂಡು ಮನೆಗೆ ಹೋಗಿ ಒಂದು ಸ್ವೀಟ್ ಮಾಡ್ಕೊಂಡು ತಿನ್ಬೇಕು. ಸೊ ಇದಿಷ್ಟು ಈ ಒಂದು ದೇವಸ್ಥಾನದ ವಿಶೇಷತೆ. ನಾವು ಅನ್ಕೊಂಡಿದ್ದೆಲ್ಲ ಈ ದೇವಸ್ಥಾನಕ್ಕೆ ಬಂದ್ರೆ ಇದನ್ನ ಮಾಡಿದ್ರೆ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಜಸ್ಟ್ ಪೂಜೆ ಎಲ್ಲ ಮುಗೀತು, ಇನ್ನ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಪೂಜೆ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡ ಅಂತ ಅನ್ಕೊಂಡು ಇಷ್ಟು ಲೇಟ್ ಆಯ್ತು. ಟೈಮ್ ಎಷ್ಟು ಖುಷಿ ಇವಾಗ? 1:15, 1:45 ಆಗ್ತಾ, 2 ಗಂಟೆ ಆಗ್ತಾ ಬಂತು. 2 ಗಂಟೆ ಏನ್ ಬರ್ತಿ. ಸೊ
ಸೊ ಇವಾಗ ಹೊಟ್ಟೆ ಸಖತ್ ಹಸಿತಾ ಇದೆ, ಸಖತ್ ರಶ್ ಇತ್ತು. ಇವಾಗ ಹೋಟೆಲಿಗೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಬಿಟ್ಟ. ಈಗ ಎಳ್ನೀರು ಕುಡಿಯೋಣ ಅಂತ ಎರಡು ಸ್ಟ್ರಾ ತಗೊಂಡ್ಬಿಟ್ಟೆ. ನಾನು ಕುಡಿಯೋದಲ್ವಾ? ಈಗ ಜಸ್ಟ್ ನಾವು ಮನೆಗೆ ಬಂದ್ವಿ. ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Pratis Vlog. See you on the next vlog. Thank you for watching. Bye bye.